ಹಾಗೆ ವಯಸ್ಸಾಯಿತು 7 ವರ್ಷದಿಂದ ಮೂರ್ತಿ ಹಿಂದಿ ನಂಬರ್ ಮಾಡಿ ಮಾತಾಡ ಇದೆಲ್ಲ ಏನು ರಘುವಾರ ಮಾಡ್ತಾರೋ, ನಾಟ್ಯ ಮಾಡೋರು, ದಾಸರಾಡ್ಯಾರು, ಬದಿರ ಮೂಕ ಅಂತಿಪ್ಪರು ನೋಡ್ರಿ, ಕಿವರು ಮೂಕರು ಕುರುಡ್ರಂಗೆ ಇರ್ತಾರೆ ಜ್ಞಾನಿಗಳು. ಈಗ ಯಾಕೆ ಮಾಡ್ತಾರ ಅಂತ ಕೇಳಿದ್ರು ಶ್ರವಣ. ಆಗ ನಾನು ಹೇಳಿದ್ರು, ಭಗವಂತನ ದರ್ಶನ ಮಾಡ್ತಾರಮ್ಮ, ಇಷ್ಟೆಲ್ಲ ಮಾಡಿದ್ರೆ ಭಗವಂತ ನಮ್ಮ ಹತ್ರ ಬರ್ತಾನೆ. ಎಲ್ಲವನ್ನ ತ್ಯಾಗ ಮಾಡಿದಾಗ ಭಗವಂತ ಏಕೇನೈವತು ತ್ಯಾಗಾನ್ ಭೋಗಾನ್ ಪರಿಷಟ್ಟಾನಿಧ ತ್ಯಾಗೇನೈಕೆ ಅಮೃತತ್ವಮಾನಶುಃ. ತ್ಯಾಗ ಮಾಡಿದ್ರೆ ಮಾತ್ರ ಭಗವಂತ ಬರ್ತಾನೆ, ಇದಕ್ಕೆ ಬರೋಲ್ಲ. ಹಾಗಾದ್ರೆ ರಾಮ ನನ್ನ ಹತ್ರ ಬರ್ತಾನೆ ನೋಡಿ. ಅವರ ಪ್ರಸಂಗ ಏನು ಮಾಡಬೇಕು? ಪುನಃ ರಾಜ್ಯವನ್ನು ಪಡೆಯಬೇಕು. ನಾವು ಪ್ರಾಂತದಲ್ಲಿ ಸುಖವಾಗಿ ಅಡ್ಡಾಡಬೇಕು. ನೋಡಿ, ಸುಗ್ರೀವ ಆಯ್ಕೆ ಬಿಟ್ಟಿದ್ದ, ಬಟ್ಟಿಗೆ ಏನು ಮಾಡೋಕ್ಕಾಗಿಲ್ಲ. ವಾಲಿ ಉಪಚಾರವನ್ನು ತರೋದು, ಯಾರಾದರೂ ಬಂದ್ರೆ ವಾಲಿ ಕಡೆಯವರು ಬಂದರು ಅಂತ ಗಾಬರಿ ಆಗ್ತಿದ್ದ. ಏನು ಆಶ್ಚರ್ಯ! ಆಗ ಹನುಮಂತ ದೇವರ ವಿಶೇಷವಾದ ಸಖ್ಯದಿಂದ ವಾಲಿ ಹತ್ರ ಹನುಮಂತ ದೇವರಿದ್ದು, ಆದರೆ ವಾಲಿಯ ದುರ್ನಡತೆ ಇದನ್ನು ನೋಡಿ ಅಧಾರ್ಮಿಕನಾಗಿರ್ತಕ್ಕ ವಾಲಿಯನ್ನು ಬಿಟ್ಟು ಹನುಮಂತ ದೇವರು ಸುಗ್ರೀವರ ಹತ್ರ ಬಂದರು. ಎಲ್ಲಿ ಹರಿಯ ಮತವೋ ಅಲ್ಲೇ ಹನುಮನ ಮತವೋ. ಎಂಥ ಆಶ್ಚರ್ಯ! ಇಲ್ಲಿ ಸೇರಿದರು. ಆಗ ಸುಗ್ರೀವ ಹನುಮಂತನಲ್ಲಿ ಸ್ವಾಮಿ, ನಮಗೆ ಮುಕ್ತಿ ಯಾವಾಗ, ಮುಕ್ತಿಯ ಪ್ರಸಂಗ ಯಾವಾಗ ಅಂದಾಗ ಹನುಮಂತ ದೇವರು ಹೇಳಿದಪ್ಪ, ಅತಿ ಶೀಘ್ರದಲ್ಲಿ ಜಗನ್ಯಾಮನಾದ ಶ್ರೀಮನ್ನಾರಾಯಣನ ಅವತಾರವಾಗಿದೆ. ನಾವೆಲ್ಲ ಅವತಾರ ಮಾಡಿ ಅವರು ಸೇವಾಕ್ಕಾಗಿ ನೋಡಿ. ಎಷ್ಟೋ ಮಂದಿ ಸೇವಕರಿಗೆ ಇಲ್ಲಿ ಹುಟ್ಟಿದಾಗ ಅವತಾರ ಮಾಡಿದಾಗ ಸ್ವರೂಪದ ಪ್ರಕ್ರಿಯೆ ಆಗಿರೋದಿಲ್ಲ. ಸ್ವಲ್ಪ ಉದ್ಬೋಧನೆ ಮಾಡು, ಸ್ವಲ್ಪ ತಿಳಿಸಿದಾಗ ಎಚ್ಚರಿಕೆ ಬರ್ತದೆ, ಇಲ್ಲ ಅಂದರೆ ಬರದೇ ಇಲ್ಲ. ಹೌದಾ? ಇನ್ನೊಬ್ಬರು ಬಂದು ಹೇಳೋದು, ಅವಾಗ ಅಯ್ಯೋ ಅಂತ. ಯಾಕಂದರೆ ಈ ಬೆಳೆಯುವುದು ಧರ್ಮ. ಹಾಗೆ ಆ ಮಹಾನುಭಾವ ಹನುಮಂತ ದೇವರು ಹೇಳಿದ್ರು, ಅಪ್ಪ ಸುಗ್ರೀವ, ನಾವೆಲ್ಲ ದೇವತೆಗಳು, ರಾಮನ ದರ್ಶನಕ್ಕಾಗಿ ನಾವೆಲ್ಲ ಬಂದವರು. ರಾಮ ಅತಿ ಶೀಘ್ರದಲ್ಲೇ ಇಲ್ಲಿ ಬರ್ತಾ ಇದ್ದಾನೆ. ಯಾಕಂದರೆ ರಾಮ ಮನಸ್ಸು ಮಾಡಿದರೆ ಸೀತಾದೇವಿ ಗೊತ್ತಾಗ್ತದೆ. ಸೀತಾದೇವಿ ಲಕ್ಷ್ಮಿ, ಲಕ್ಷ್ಮಿ ಮನಸ್ಸು ಮಾಡಿದರೆ ನಮಗೆ ಗೊತ್ತಾಗ್ತದೆ ವಾಯುದೇವರು. ವಾಯುದೇವರು ಮನಸ್ಸು ಮಾಡಿದರೆ ರುದ್ರಾದ ಸಕಲೇವ ತಿಳಿದು ನಮಗೆ ಕಲ್ಯಾಣ ಗೊತ್ತಿದೆ. ದೇವರ ಗುಡಿ ಹಾಕೋದು ಎಲ್ಲಿ ನಮ್ಮದೇ ಹಾಕ್ತದೆ. ಯಾಕಂದರೆ ನಮ್ಮ ಅಜ್ಞಾನವೇ ಹಾಗೆ, ಎಲ್ಲಿ ಜ್ಞಾನ ಇರೋ ಅಲ್ಲೇ ಅಜ್ಞಾನ ಇರ್ತದೆ. ಹಂಗೆ ಆ ತಕ್ಷಣದಲ್ಲೇ ಸಂದೇಶ ಕೊಡ್ತಾರೆ, ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾರೆ ರಾಮ ಅಂದಾಗ ರಾಮನ ಲಕ್ಷಣವನ್ನು ಹೇಳ್ತಾನೆ ಹನುಮಂತ ಸುಗ್ರೀವನಿಗೆ. ಆ ಕೆಲವು ಕಾಲ ನಂತರದಲ್ಲಿ ಸಾಕ್ಷಾತ್ ಪ್ರತೀಕ್ಷನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಅದೇ ಮಾರ್ಗವಾಗಿ ಶಬರಿಯ ಸಂದರ್ಶನವನ್ನು ಪಡೆದು ನೋಡಿ. ಆಡಿಯೋ ನಮಗಾದ್ರೆ ಶಬರಿ ಹೇಳ್ತಾರೆ, ಹೇಗೆ ಸೇವೆ ಮಾಡಿದ್ರು ಶಬರಿ. 8 ವರ್ಷದ ಹುಡುಗಿ ಇದ್ದಾಗ ನಾನು ಉಪದೇಶ ಮಾಡಿ ನೋಡಮ್ಮ, ಎಷ್ಟೋ ಮಂದಿ ಚಾತುರ್ಮಾಸ ಕೂತಿದ್ರು, ಋಷಿಗಳೆಲ್ಲ ಸನ್ಯಾಸಿಗಳೆಲ್ಲ ಚಾತುರ್ಮಾಸ ಕೂತಿದ್ರು. ಆಗ ಆ ಹುಡುಗಿ ಕೇಳಿದ್ರು, ಇವರೆಲ್ಲ ಹೀಗ್ಯಾಕೆ ಮಾಡ್ತಾರೆ? ಇಲ್ಲ, ಭಗವಂತನ ದರ್ಶನಕ್ಕಾಗಿ ಅಷ್ಟು ವೈರಾಗ್ಯ ಬರುತ್ತಾರೆ. ಮೈಮೇಲೆ ಬಟ್ಟೆಯೇ ಖಬರಿಲ್ಲ, ಊಟದ ಖಬರಿಲ್ಲ, ಯಾವುದರ ಬಗ್ಗೆ ಲಕ್ಷ್ಯ ಇಲ್ಲ. ಲಕ್ಷ್ಯ ಎಲ್ಲ ಭಗವಂತನ ಕಡೆ.